ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಕುಣಿಗಲ್ಲ ಮಂಜು. ಇವತ್ತು ನಿಮ್ಮನ್ನು ಬಹಳನೇ ವಿಶೇಷವಾಗಿರುವಂತಹ ಜಾಗದಲ್ಲಿ ನಿಂತ್ಕೊಂಡು ನಾನು ಮಾತಾಡ್ತಾ ಇದ್ದೀನಿ ಸ್ನೇಹಿತರೆ. ನಾನಿರುವಂತಹ ಜಾಗ ಸಮುದ್ರ ಮಟ್ಟದಿಂದ 3940 ಅಡಿ ಎತ್ತರದಲ್ಲಿರುವಂತಹ ಈ ಒಂದು ಜಾಗದ ಸುತ್ತಲೂ ಕೂಡ ಬೃಹದಾಕಾರವಾದಂತಹ ಒಂದು ಕಾಡಿನ ಮಧ್ಯದಲ್ಲಿ ನೀವು ನೋಡ್ತಾ ಇರ್ಬೋದು ದೊಡ್ಡ ದೊಡ್ಡ ಬೆಟ್ಟ ಗುಡ್ಡಗಳ ಸಾಲು. ಆ ಬೆಟ್ಟ ಗುಡ್ಡಗಳ ಸಾಲಿರುವಂತಹ ಒಂದು ಬೆಟ್ಟದ ಮೇಲೆ ನಿಂತ್ಕೊಂಡು ನಿಮ್ಮ ಜೊತೆ ನಾನು ಮಾತಾಡ್ತಾ ಇದ್ದೀನಿ. ನಾನು ನಿಂತಿರುವಂತಹ ಬೆಟ್ಟದ ಎತ್ತರ ಎಷ್ಟಪ್ಪ ಅಂದರೆ 3940 ಅಡಿ ಎತ್ತರದಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದ್ದೀನಿ ಸ್ನೇಹಿತರೆ. ಈ ಒಂದು ಜಾಗವನ್ನ ಹಿಂದೆ ಕರಿಗಿರಿ, ಆನೆಬಿದ್ದ ಜೆರಿ, ಜಟಕನ ದುರ್ಗ ಈ ರೀತಿ ಅನೇಕ ಹೆಸರುಗಳಿಂದ ಕರೀತಾ ಈ ಒಂದು ಜಾಗವನ್ನ 1675ನೇ ಇಸ್ವಿಲಿ ಅಂದಿನ ಮೈಸೂರಿನ ದೊರೆಗಳಾದಂತಹ ಶ್ರೀ ಚಿಕ್ಕ ದೇವರಾಜ ಒಡೆಯರವರು ತಮ್ಮ ವಶಕ್ಕೆ ತಗೊಂತಾರೆ. ಆಗಿನ ಸಂದರ್ಭದಲ್ಲಿ ಈ ಒಂದು ದುರ್ಗ ಏನಿದೆ, ಈ ಒಂದು ಕೋಟೆ ಏನಿದೆ, ಈ ಒಂದು ಕೋಟೆಯನ್ನ ಸ್ಥಳೀಯ ನಾಯಕರಾದಂತಹ ಶ್ರೀ ನರಸನಾಯಕರವರು ಆಳ್ವಿಕೆಯನ್ನು ನಡೆಸ್ತಾ ಇರ್ತಾರೆ. ಅವರ ಆಳ್ವಿಕೆಯನ್ನ ತಮ್ಮ ವಶಕ್ಕೆ ತಗೊಂಡಂತಹ ಶ್ರೀ ಚಿಕ್ಕ ದೇವರಾಜ ಒಡೆಯರವರು ಈ ಒಂದು ದುರ್ಗವನ್ನ ತಮ್ಮ ಹೆಸರಿನಲ್ಲಿ ಏನೊಂದು ಚಿಕ್ಕ ದೇವರಾಯನ ದುರ್ಗ ಅಂತ ಹೇಳಿ ಮರುನಾಮಕರಣವನ್ನಗೊಳಿಸ್ತಾರೆ ಸ್ನೇಹಿತರೆ. ಈ ಒಂದು ಚಿಕ್ಕ ದೇವರಾಯನ ದುರ್ಗದಲ್ಲಿ ಈಗ ಏನು ನಮ್ಮ ಯೋಗ ನರಸಿಂಹಸ್ವಾಮಿ ದೇವಸ್ಥಾನ, ಭೋಗ ನರಸಿಂಹಸ್ವಾಮಿ ದೇವಸ್ಥಾನಗಳನ್ನು ನೀವು ನೋಡ್ಬೋದು ಸ್ನೇಹಿತರೆ. ಈ ಎರಡೂ ದೇವಾಲಯಗಳು ದ್ರಾವಿಡ ಶೈಲಿಯನ್ನು ಹೊಂದಿದ್ದು, ಈ ದೇವಾಲಯಗಳಿಗೆ ನಾಡಿನ ಸುತ್ತಮುತ್ತಲಿನ ಅನೇಕ ಜಾಗಗಳಿಂದ ಪ್ರವಾಸಿಗರು ಬರ್ತಾರೆ. ತಮ್ಮ ಕುಲದೇವತೆ ಆಗಿರುವಂತಹ ಶ್ರೀ ನರಸಿಂಹಸ್ವಾಮಿ ದೇವರನ್ನ ಆರಾಧನೆಯನ್ನು ಮಾಡ್ತಾ ಇರುವಂತಹ ಅದ್ಭುತವಾದಂತಹ ಶಕ್ತಿಯುಳ್ಳಂತಹ ದೇವರಾಯನ ದುರ್ಗದಲ್ಲಿ ನಿಂತ್ಕೊಂಡು ನಾನು ಮಾತಾಡ್ತಾ ಇದ್ದೀನಿ ಸ್ನೇಹಿತರೆ. ಈ ದೇವರಾಯನ ದುರ್ಗಕ್ಕೆ ನಿಮಗೆ ಸ್ವಾಗತ. ದೇವರಾಯನ ದುರ್ಗದಲ್ಲಿರುವಂತಹ ಕಾಡಿನ ಬಗ್ಗೆ ನಿಮ್ಗೆ ಹೇಳಬೇಕು, ಬನ್ನಿ ಆ ಕಾಡೊಳಗಡೆ ನಾವು ಹೋಗೋಣ ಸ್ನೇಹಿತರೆ. ದೇವರಾಯನ ದುರ್ಗದ ಕಾಡಿನೊಳಗಡೆ ನಿಂತ್ಕೊಂಡು ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು ಅನೇಕ ರೀತಿಯ ಸಸ್ಯಗಳನ್ನು, ಗಿಡಮರಗಳನ್ನು ನೀವು ಇಲ್ಲಿ ನೋಡ್ತಾ ಇರ್ಬೋದು ಸ್ನೇಹಿತರೆ. ಈ ಒಂದು ಕಾಡು ಸುಮಾರು 42 ಚದುರ ಕಿಲೋಮೀಟರ್ಗಳಷ್ಟು ಸುತ್ತಳತೆಯನ್ನು ಹೊಂದಿರುವಂತಹ ಈ ಕಾಡು ಸ್ನೇಹಿತರೆ. ಈ ಕಾಡಿನಲ್ಲಿ ಅನೇಕ ರೀತಿಯ ಗಿಡಮರಗಳನ್ನು ನೀವು ವೀಕ್ಷಣೆ ಮಾಡ್ತಾ ಇದ್ದಾರೆ ಸ್ನೇಹಿತರೆ. ಈ ಗಿಡಮರಗಳನ್ನು ಏನು ಬೊಟಾನಿಕಲ್ ಸರ್ವೆ ಆಫ್ ಇಂಡಿಯಾ ಅಂತ ಹೇಳಿ 1965ನೇ ಇಸ್ವಿಯಲ್ಲಿ ಡಾಕ್ಟರ್ RS ರಾವ್ ಅವರು ಒಂದು ರಿಪೋರ್ಟನ್ನು ರೆಡಿ ಮಾಡಿ ಆ ಒಂದು ರಿಪೋರ್ಟ್ನಲ್ಲಿ 209 ರೀತಿಯ ಸಸ್ಯ ಪ್ರಭೇದಗಳನ್ನು ಇದಾವೆ ಅಂತೇಳಿ ರಿಪೋರ್ಟನ್ನು ಕೊಡ್ತಾರೆ ಸ್ನೇಹಿತರೆ. ತದನಂತರ 1999ನೇ ಇಸ್ವಿಯಲ್ಲಿ ಡಾಕ್ಟರ್ ಹರೀಶ್ ಭಟ್ ಅನ್ನೋರು ಸುಮಾರು 307 ರೀತಿಯ ವಿವಿಧ ಬಗೆಯ ಸಸ್ಯ ಸಂಕುಲಗಳನ್ನು ಪಟ್ಟಿ ಮಾಡಿ ಅದರೊಳಗಡೆ ಸುಮಾರು 157 ರೀತಿಯ ಔಷಧೀಯ ಗುಣಗಳನ್ನು ಹೊಂದಿರುವಂತಹ ಸಸ್ಯಗಳನ್ನು ವರದಿ ಮಾಡ್ತಾರೆ ಸ್ನೇಹಿತರೆ. ಅದರಲ್ಲೂ ಕೂಡ ವಿನಾಶದ ಅಂಚಿನಲ್ಲಿರುವಂತಹ ಸಸ್ಯಗಳನ್ನು ಕೂಡ ಅವರು ವರದಿ ಮಾಡ್ತಾರೆ. ಆ ವಿನಾಶದ ಅಂಚಿನಲ್ಲಿರುವಂತಹ ಒಂದೆರಡು ಸಸ್ಯಗಳನ್ನು ನಾನು ನಿಮ್ಗೆ ತಿಳಿಸ್ತೀನಿ ಸ್ನೇಹಿತರೆ. ಈಶ್ವರಿ ಬೇರು, ಮಾಕಳಿ ಬೇರು, ಇಂಡಿಯನ್ ಬೇಲ್ ಈ ರೀತಿ ಅನೇಕ ರೀತಿಯಾದಂತಹ ಸಸ್ಯ ಸಂಕುಲಗಳು ಈ ದೇವರಾಯನ ದುರ್ಗದಲ್ಲಿ ವಿನಾಶದ ಅಂಚಿನಲ್ಲಿರುವಂತಹ ಸಸ್ಯಗಳು ಅಂತ ಹೇಳಿ ಪಟ್ಟಿ ಮಾಡಿ ಇದನ್ನು ನಮ್ಮ ಅರಣ್ಯ ಇಲಾಖೆ ಇಲ್ಲೊಂದು ಆಯುರ್ವೇದಿಕ ವನವನ್ನು ಮಾಡಿ ಅಲ್ಲಿ ಈ ಸಸ್ಯಗಳನ್ನೆಲ್ಲವೂ ಕೂಡ ಬೆಳೆಸ್ತಾ ಇರುವಂಥದ್ದು ನಾವೆಲ್ಲರೂ ಹೆಮ್ಮೆ ಪಡಬೇಕಾದಂಥ ವಿಚಾರ ಸ್ನೇಹಿತರೆ. ಈ ಒಂದು ದೇವರಾಯನ ದುರ್ಗದಲ್ಲಿ ಏನು 157ಕ್ಕೂ ಹೆಚ್ಚು ಬಗೆಯ ಆಯುರ್ವೇದಿಕ ಗಿಡಗಳನ್ನು ಇರುವಂತಹ ಈ ಒಂದು ಕಾಡು, ಇದನ್ನು ಸಂಜೀವಿನಿ ವನ ಅಂತಲೂ ಕೂಡ ಹೇಳ್ಬೋದು. ಇದೊಂದು ಸಂಜೀವಿನಿ ಪರ್ವತ ಅಂತ ಹೇಳಿದ್ರೂ ಕೂಡ ತಪ್ಪಲೇನಿಲ್ಲ ಸ್ನೇಹಿತರೆ. ಈ ಒಂದು ಸಂಜೀವಿನಿ ಪರ್ವತ ಕಾಡಿನಲ್ಲಿ ಅನೇಕ ರೀತಿಯ ಪಕ್ಷಿ ಪ್ರಾಣಿಗಳನ್ನು ಕೂಡ ವಾಸ ಮಾಡ್ತವೆ. ಅದರಲ್ಲೂ ಕೂಡ ವಿಶ್ವದ ವಿನಾಶದ ಅಂಚಿನಲ್ಲಿರುವಂತಹ ಪಕ್ಷಿಗಳ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ, ಬನ್ನಿ ಸ್ನೇಹಿತರೆ. ಈ ಒಂದು ದೇವರಾಯನ ದುರ್ಗದ ಕಾಡೇನಿದೆ, ಈ ಒಂದು ಕಾಡಿನಲ್ಲಿ ಸುಮಾರು ಬಗೆಯ ಅನೇಕ ರೀತಿಯ ಪಕ್ಷಿಗಳನ್ನು ನೀವು ಇಲ್ಲಿ ನೋಡ್ಬೋದು ಸ್ನೇಹಿತರೆ. ಸುಮಾರು 150ಕ್ಕೂ ಹೆಚ್ಚು ಪಕ್ಷಿಗಳು ಈ ಒಂದು ದೇವರಾಯನ ದುರ್ಗದ ಕಾಡಿನಲ್ಲಿ ವಾಸ ಮಾಡ್ತಾ ಇದ್ದಾವೆ ಅಂತ ಹೇಳಿ ವರದಿಯನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ. ಅದರಲ್ಲಿ ಈ ಒಂದು ದೇವರಾಯನ ದುರ್ಗಕ್ಕೆ ನಮ್ಮ ಭಾರತದ ಬರ್ಡ್ ಮ್ಯಾನ್, ಭಾರತದ ಪಕ್ಷಿ ಮನುಷ್ಯ ಅಂತ ಏನು ಕರೀತಾರೆ, ನಮ್ಮ ಡಾಕ್ಟರ್ ಸಲೀಂ ಅಲಿ ಅವರು 1939ನೇ ಇಸ್ವಿಯಲ್ಲಿ ಈ ಒಂದು ದೇವರಾಯನ ದುರ್ಗಕ್ಕೆ ಬಂದು ಇಲ್ಲಿರುವಂತಹ ಪಕ್ಷಿಗಳ ಬಗ್ಗೆ ಅಧ್ಯಯನವನ್ನು ನಡೆಸ್ತಾ ಇರ್ತಾರೆ. ಸುಮಾರು ಪಕ್ಷಿಗಳ ಬಗ್ಗೆ ವರದಿಯನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ. ತದನಂತರ 1990ನೇ ಇಸ್ವಿಯಲ್ಲಿ JN ಪ್ರಸಾದ್ ಹಾಗೂ ಡಾಕ್ಟರ್ ಸುಬ್ರಹ್ಮಣ್ಯ ಅನ್ನೋರು ಒಂದು ರಿಪೋರ್ಟನ್ನು ಕಳಿಸ್ತಾರೆ. ಆ ರಿಪೋರ್ಟಲ್ಲಿ ಈ ಒಂದು ದೇವರಾಯನ ದುರ್ಗದಲ್ಲಿರುವಂತಹ ಏನು ಪಕ್ಷಿಗಳ ಬಗ್ಗೆ ಒಂದು ರಿಪೋರ್ಟನ್ನು ಬರೀತಾರೆ ಸ್ನೇಹಿತರೆ. ಅದರಲ್ಲಿ ವಿಶ್ವದಲ್ಲೇ ವಿನಾಶದ ಅಂಚಿನಲ್ಲಿರುವಂತಹ ಯೆಲ್ಲೋ ಥ್ರೋಟೆಡ್ ಬುಲ್ಬುಲ್ ಅನ್ನುವಂತಹ ಪಕ್ಷಿ ನಮ್ಮ ದೇವರಾಯನ ದುರ್ಗದ ಕಾಡಿನಲ್ಲಿರುವಂಥದ್ದು. ಈ ಒಂದು ಕಾಡನ್ನು ಸೊಬಗನ್ನು ನೋಡಿ ಆ ಒಂದು ಪಕ್ಷಿ ಈ ಒಂದು ಕಾಡಿನಲ್ಲಿದೆ ಅಂತಂದರೆ, ಈ ದೇವರಾಯನ ದುರ್ಗದ ಕಾಡಿನಲ್ಲಿದೆ ಅಂತಂದರೆ ನಾವೆಲ್ಲರೂ ಕೂಡ ಹೆಮ್ಮೆ ಪಡಬೇಕಾದಂಥ ವಿಚಾರ. ಈ ಯೆಲ್ಲೋ ಥ್ರೋಟೆಡ್ ಬುಲ್ಬುಲ್ ಪಕ್ಷಿ ಅತಿ ಚಿಕ್ಕದಾದಂತಹ ಪಕ್ಷಿ ಸ್ನೇಹಿತರೆ. ಇದನ್ನು ನೀವು ನೋಡಬೇಕು ಅಂದರೆ ನಮ್ಮ ದಕ್ಷಿಣ ಭಾರತದಲ್ಲಿ ಮಾತ್ರ ಸಿಗುವಂತಹ ಈ ಪಕ್ಷಿ ಸ್ನೇಹಿತರೆ. ಇಂಥ ಅನೇಕ ರೀತಿಯ ವಿನಾಶದ ಅಂಚಿನಲ್ಲಿರುವಂತಹ ಪಕ್ಷಿಗಳು ನಮ್ಮ ದೇವರಾಯನ ದುರ್ಗದ ಕಾಡಿನಲ್ಲಿರುವಂಥದ್ದು ಸ್ನೇಹಿತರೆ. ಇಲ್ಲಿ ಈ ಒಂದು ಕಾಡಿನಲ್ಲಿ ಏನು ಭಾರತದ
ಹಲವು ಬಗೆಯ ಚಿಟ್ಟೆಗಳನ್ನು ನೀವು ನೋಡ್ಬೋದು. ಈ ಚಿಟ್ಟೆಗಳು ಯಾವ್ಯಾವಪ್ಪ ಅಂತಂದರೆ ಸುಮಾರು 50ಕ್ಕೂ ಹೆಚ್ಚು ಬಗೆಯ ಚಿಟ್ಟೆಗಳನ್ನು ದೇವರಾಯನ ದುರ್ಗದ ಕಾಡಿನಲ್ಲಿ ನೋಡ್ಬೋದು ಸ್ನೇಹಿತರೆ. ಅದರಲ್ಲೂ ಕೂಡ ವಿಶ್ವದ ಏನು ಅತಿ ದೊಡ್ಡ ರೆಕ್ಕೆಯನ್ನು ಹೊಂದಿರುವಂತಹ ಚಿಟ್ಟೆ ಅಂತ ಕರೀತಾರೆ. ವಿಶ್ವದ ಅತಿ ದೊಡ್ಡ ರೆಕ್ಕೆ ಉಳ್ಳಂತಹ ಚಿಟ್ಟೆ ಅಟ್ಲಾಸ್ ಚಿಟ್ಟೆ ಅನ್ನುವಂತಹ ಚಿಟ್ಟೆ ಕೂಡ ಈ ದೇವರಾಯನ ದುರ್ಗದ ಕಾಡಿನಲ್ಲಿರೋದು ಸ್ನೇಹಿತರೆ. ಇನ್ನು ನಮ್ಮ ಕರ್ನಾಟಕದ ರಾಜ್ಯ ಚಿಟ್ಟೆ ಅಂತ ಏನು ಕರಿತೀವಿ, ಸದರನ್ ಬರ್ಡ್ ವಿಂಗ್ ಅನ್ನುವಂಥ ಚಿಟ್ಟೆ ನಮ್ಮ ದೇವರಾಯನ ದುರ್ಗದ ಕಾಡಿನಲ್ಲಿರೋದು. ಈ ಒಂದು ಚಿಟ್ಟೆಯನ್ನು ಭಾರತದ 2ನೇ ಅತಿ ದೊಡ್ಡ ಚಿಟ್ಟೆ ಅಂತ ಹೇಳಿ ನಾವು ಕರೆಯೋದು ಸ್ನೇಹಿತರೆ. ಇಂತಹ ಅದ್ಭುತ ಚಿಟ್ಟೆಗಳನ್ನು ಏನು ಈ ಕ್ರಿಮಿ ಕೀಟಗಳನ್ನು ಎಲ್ಲವನ್ನೂ ಕೂಡ ಈ ದೇವರಾಯನ ದುರ್ಗದ ಕಾಡಿನಲ್ಲಿ ನೋಡ್ಬೋದು ಸ್ನೇಹಿತರೆ. ಈ ಒಂದು ದೇವರಾಯನ ದುರ್ಗದ ಕಾಡಿನಲ್ಲಿ 3 ನದಿಗಳು ಹುಡ್ತವೆ ಸ್ನೇಹಿತರೆ. ಆ ನದಿಗಳಲ್ಲಿ ಜಯಮಂಗಳ ನದಿ, ಶಿಂಷಾ ನದಿ ಹಾಗೆ ಗರುಡಾಚಲ ನದಿ. ನಾನು ನಿಂತಿರುವಂತಹ ಜಾಗ ಜಯಮಂಗಳೆ ನದಿ ಹುಟ್ಟುವಂತಹ ಕಲ್ಯಾಣಿ ಹತ್ರ ನಿಂತ್ಕೊಂಡು ನಾನು ನಿಮ್ಮ ಜೊತೆ ಮಾತಾಡ್ತಾ ಸ್ನೇಹಿತರೆ. ಇದು ಜಯಮಂಗಳ ನದಿ ಹುಟ್ಟುವಂತಹ ಕಲ್ಯಾಣಿ. ಇಲ್ಲಿ ಜಯಮಂಗಳ ನದಿ ಹುಟ್ಟುವಂಥದ್ದು. ಈ ಜಯಮಂಗಳ ನದಿ ಮುಂದೆ ಗೊರವನಹಳ್ಳಿ ಮಹಾಲಕ್ಷ್ಮಿ ದೇವಸ್ಥಾನದ ಹತ್ರ ಒಂದು ತೀತಾ ಅಣೆಕಟ್ಟು ಅಂತ ಹೇಳಿ ನಿರ್ಮಾಣಗೊಳಿಸ್ತಾರೆ. ಆ ತೀತಾ ಅಣೆಕಟ್ಟಿನ ಮುಖಾಂತರವಾಗಿ ಹರಿದು ಮುಂದೆ ಆಂಧ್ರ ಪ್ರದೇಶದಲ್ಲಿ ಉತ್ತರ ಪೀನಾಕಿನಿ ನದಿಯನ್ನು ಸೇರುತ್ತೆ. ಇನ್ನು ಗರುಡಾಚಲ ನದಿನೂ ಕೂಡ ಈ ಒಂದು ದೇವರಾಯನ ದುರ್ಗದ ಆಗ್ನೇಯ ಭಾಗದಲ್ಲಿ ಹುಟ್ಟಿ ಮುಂದೆ ಒಳವನಹಳ್ಳಿ ಹತ್ರ ಇದೇ ಜಯಮಂಗಳ ನದಿಯನ್ನು ಸಂಪರ್ಕ ಮಾಡಿ ಆ 3 ನದಿಗಳು ಒಟ್ಟಿಗೆ ಸೇರಿ ಆಂಧ್ರ ಪ್ರದೇಶಕ್ಕೆ ಹರಿದು ಉತ್ತರ ಪೀನಾಕಿನಿ ನದಿಯನ್ನು ಸೇರ್ಕೊಳ್ಳೋ ಸ್ನೇಹಿತರೆ. ಇನ್ನು ಶಿಂಷಾ ನದಿ ನಮ್ಮ ಏನು ದೇವರಾಯನ ದುರ್ಗ ಏನಿದೆ, ದೇವರಾಯನ ದುರ್ಗದ ದಕ್ಷಿಣ ಭಾಗದಲ್ಲಿ ಹುಟ್ಟಿ ಮುಂದೆ ಗುಬ್ಬಿ ತಾಲೂಕಿನ ಮುಖಾಂತರವಾಗಿ ಹರಿದು ಗುಬ್ಬಿ ತಾಲೂಕಿನ ಇಡಗೂರು ಕೆರೆ ಏನಿದೆ ಅಲ್ಲಿಂದ ಮುಂದೆ ಸಾಗಿ ಕುಣಿಗಲ್ ಮುಖಾಂತರವಾಗಿ ಮಂಡ್ಯ ಜಿಲ್ಲೆ ಸಾಗಿ ಕಾವೇರಿ ನದಿಯನ್ನು ಸೇರುತ್ತೆ. ಈ ಶಿಂಷಾ ನದಿಗೆ 1939ನೇ ಇಸ್ವಿಯಲ್ಲಿ ಮಾರ್ಕೋನಹಳ್ಳಿ ಹತ್ತಿರ ಒಂದು ಅಣೆಕಟ್ಟನ್ನು ನಿರ್ಮಾಣ ಮಾಡಿಸ್ತಾರೆ. ಇದು ನಮ್ಮ ದೇವರಾಯನ ದುರ್ಗದಲ್ಲಿ ಹುಟ್ಟುವಂತಹ 3 ನದಿಗಳ ವಿಶೇಷವಾದಂತಹ ವಿಷಯ ಇದು. ಇಲ್ಲಿ ಏನು ನಮ್ಮ ದೇವರಾಯನ ದುರ್ಗದ ಕಾಡಿನ ಬಗ್ಗೆ ಅಂತೂ ನಿಮ್ಗೆ ಹೇಳಲೇಬೇಕು. ಬನ್ನಿ, ಈ ಒಂದು ಕಾಡನ್ನು ನೋಡ್ಬೋದು. ಈ ಕಾಡಿನಲ್ಲಿ ಅನೇಕ ರೀತಿಯಾದಂತಹ ಪ್ರಾಣಿಗಳಿದಾವೆ. ಅನೇಕ ರೀತಿಯಾದಂತಹ ಪ್ರಾಣಿಗಳನ್ನ ದೇವರಾಯನ ದುರ್ಗದ ಕಾಡಿನಲ್ಲಿ ನೀವು ಇವತ್ತಿಗೂ ಸಹ ನೋಡ್ಬೋದು. ಇಲ್ಲಿ ಚಿರತೆಗಳು ಕೂಡ ವಾಸ ಮಾಡ್ತವೆ ಸ್ನೇಹಿತರೆ, ಕರಡಿಗಳಿದಾವೆ, ಏನು ನರಿಗಳಿದಾವೆ. ಈ ರೀತಿ ಅನೇಕ ಬಗೆಯ ಪ್ರಾಣಿಗಳನ್ನ ನೋಡ್ಬೋದು. ಅದರಲ್ಲೂ ಕೂಡ ಅತಿ ಹೆಚ್ಚಾಗಿ ನಮ್ಮ ಮಂಗಗಳು ಕೂಡ ವಾಸ ಮಾಡೋದು ನಮ್ಮ ದೇವರಾಯನ ದುರ್ಗದ ಕಾಡಿನಲ್ಲಿ ಸ್ನೇಹಿತರೆ. ಹೀಗೆ ಹಿಂದೆ ಇಲ್ಲಿ ಹುಲಿ ಕೂಡ ಇತ್ತು ಅಂತ ಹೇಳಿ ಏನು ನಮ್ಮ ಕರ್ನಾಟಕದ ಜಿಮ್ ಕಾರ್ಬೆಟ್ ಅಂತ ಏನು ಕರೀತಾರೆ ಅವರು ಅವರ ಪುಸ್ತಕದಲ್ಲಿ ದಾಖಲೆ ಮಾಡಿದ್ದಾರೆ. ಆ ಪುಸ್ತಕದ ಹೆಸರು ಏನಪ್ಪ ಅಂತಂದರೆ 9 ಮ್ಯಾನ್ ಈಟರ್ಸ್ ಅಂಡ್ ಎ ರೋಗ್ ಅನ್ನುವಂಥ ಪುಸ್ತಕದಲ್ಲಿ ಈ ಒಂದು ದೇವರಾಯನ ದುರ್ಗದಲ್ಲಿರುವಂತಹ ಹುಲಿಯ ಬಗ್ಗೆ ದ ಹರ್ಮಿಟ್ ಆಫ್ ದೇವರಾಯನ ದುರ್ಗ ಅಂತ ಹೇಳಿ ಒಂದು ಕಥೆಯನ್ನು ಕೂಡ ಅವರು ಆ ಪುಸ್ತಕದಲ್ಲಿ ನಮೂದಿಸಿದ್ದಾರೆ ಸ್ನೇಹಿತರೆ. ಇಲ್ಲಿ ಒಂದು ನರಭಕ್ಷಕ ಹುಲಿ ಇತ್ತು. ಅದನ್ನು ಅವರು ಇಲ್ಲಿ ಬಂದು ಆ ಹುಲಿಯನ್ನು ಕೊಲ್ತಾರೆ ಸ್ನೇಹಿತರೆ. ಈ ಕೆನೆತ್ ಆಂಡ್ರಿಸನ್ ಅವರು ಬರೆದಿರುವಂತಹ 9 ಮ್ಯಾನ್ ಈಟರ್ಸ್ ಅಂಡ್ ಎ ರೋಗ್ ಅನ್ನುವಂತಹ ಪುಸ್ತಕದಲ್ಲಿ ದ ಹರ್ಮಿಟ್ ಆಫ್ ದೇವರಾಯನ ದುರ್ಗ ಅನ್ನುವಂತಹ ಒಂದು ಏನು ಆರ್ಟಿಕಲ್ ಇದೆ ಅಥವಾ ಒಂದು ಅಂಕಣ ಇದೆ, ಅದರಲ್ಲಿ ಇಲ್ಲಿನ ಹುಲಿಯ ಬಗ್ಗೆ ನೀವು ತಿಳ್ಕೊಬೋದು ಸ್ನೇಹಿತರೆ. ದೇವರಾಯನ ದುರ್ಗದ ಕಾಡಿನಲ್ಲಿ ಇನ್ನೊಂದು ವಿಶೇಷವಾಗಿರುವಂತಹ ಪ್ರಾಣಿ ಬಗ್ಗೆ ನಾನು ಹೇಳಲೇಬೇಕು ಸ್ನೇಹಿತರೆ. ವಿಶ್ವದಲ್ಲೇ ವಿನಾಶದ ಅಂಚಿನಲ್ಲಿರುವಂತಹ ಪ್ರಾಣಿ ಅಂತ ಕರೆಯೋದನ್ನ ಯಾವುದಪ್ಪ ಪ್ರಾಣಿ ಅಂತಂದರೆ ಪ್ರಪಂಚದ ಅತಿ ಚಿಕ್ಕ ಬೆಕ್ಕು ಅಂತ ಕರೆಯೋದು ಏನು ಕಾಡು ಬೆಕ್ಕು ಸ್ನೇಹಿತರೆ. ಅದು ರಸ್ಟಿ ಸ್ಪಾಟೆಡ್ ಕ್ಯಾಟ್ ಅಂತ ಕರೀತಾರೆ. ಅದನ್ನು ಡಿಸೆಂಬರ್ 29ನೇ ತಾರೀಕು 2008ರಲ್ಲಿ ಟೈಮ್ಸ್ ಆಫ್ ಇಂಡಿಯಾದಲ್ಲಿ ಒಂದು ಅಂಕಣವನ್ನು ಬರುತ್ತೆ. ಆ ಅಂಕಣದಲ್ಲಿ ನಮ್ಮ ದೇವರಾಯನ ದುರ್ಗದಲ್ಲಿ ಪ್ರಪಂಚದ ಅತಿ ಚಿಕ್ಕ ಬೆಕ್ಕು ಇದೆ ಅಂತ ಹೇಳಿ ವರದಿ ಮಾಡಿರುವಂಥದ್ದು ಟೈಮ್ಸ್ ಆಫ್ ಇಂಡಿಯಾದಲ್ಲಿ ಸ್ನೇಹಿತರೆ. ನೀವು ಕೂಡ ನೋಡ್ಬೋದು. ಈ ರೀತಿ ಅನೇಕ ವಿನಾಶದ ಅಂಚಿನಲ್ಲಿರುವಂತಹ ಪ್ರಾಣಿಗಳನ್ನು, ವಿನಾಶದ ಅಂಚಿನಲ್ಲಿರುವಂತಹ ಗಿಡಗಳನ್ನು, ಹಾಗೆ ಗಿಡ ಮರಗಳ ಜೊತೆಗೆ ನಮ್ಮ ಅರ್ಬಲ್ ಪ್ಲಾಂಟ್ಸ್ ಏನಿದ್ದಾವೆ ಇವನ್ನೆಲ್ಲವೂ ಕೂಡ ನೀವು ದೇವರಾಯನ ದುರ್ಗದಲ್ಲಿ ನೋಡ್ಬೋದು. ಒಟ್ಟಾರೆಯಾಗಿ ದೇವರಾಯನ ದುರ್ಗ ಒಂದು ಬಯೋಡೈವರ್ಸಿಟಿಯ ಒಂದು ಹಾಟ್ಸ್ಪಾಟ್ ಅಂತ ಕರಿಬೋದು. ಈ ಒಂದು ದೇವರಾಯನ ದುರ್ಗ ಅನ್ನುವಂತಹ ಸ್ವರ್ಗಕ್ಕೆ ನೀವೆಲ್ಲರೂ ಒಂದ್ಸತಿ ಬರಲೇಬೇಕು. ಅದರಲ್ಲೂ ಕೂಡ ಬಾಟ್ನಿ ಸ್ಟೂಡೆಂಟ್ಸ್ಗಳು ಅರ್ಬೇರಿಯಂ ಕಲೆಕ್ಷನ್ಸ್ ಮಾಡೋದಕ್ಕೆ ಇಲ್ಲಿರುವಂತಹ ಗಿಡಮೂಲಿಕೆಗಳನ್ನು ನೋಡ್ತಾರೆ. ಇಲ್ಲಿ ಒಟ್ಟಾರೆಯಾಗಿ 157 ರೀತಿಯ ವಿವಿಧ ಬಗೆಯ ಮೆಡಿಕಲ್ ಪ್ಲಾಂಟ್ಸ್ಗಳನ್ನು ನೋಡ್ಬೋದು. ಅನೇಕ ಬಗೆಯ ಚಿಟ್ಟೆಗಳನ್ನು ನೋಡ್ಬೋದು. ವಿಶೇಷವಾಗಿರುವಂತಹ ವಿನಾಶದ ಅಂಚಿನಲ್ಲಿರುವಂತಹ ಪಕ್ಷಿಗಳನ್ನು ನೋಡ್ಬೋದು. ವಿನಾಶದ ಅಂಚಿನಲ್ಲಿರುವಂತಹ ಪ್ರಾಣಿಗಳನ್ನು ಕೂಡ ನೋಡ್ಬೋದು. ಈ ರೀತಿಯಾದಂತಹ ಒಂದು ಬಯೋಡೈವರ್ಸಿಟಿಯನ್ನು ಹಾಟ್ಸ್ಪಾಟ್ ಅಂತ ಕರೆಯಲ್ಪಡುವಂತಹ ದೇವರಾಯನ ದುರ್ಗದಲ್ಲಿ ವಿಶೇಷ ನದಿಗಳು ಜೊತೆಗೆ ಪ್ರಾಣಿಗಳನ್ನು ಎಲ್ಲವನ್ನ ನೋಡ್ಕೊತ ನಾವು ಹೋಗ್ಬೋದು ಸ್ನೇಹಿತರೆ. ಆದರೆ ನಿಮ್ಮೆಲ್ರಿಗೂ ಒಂದು ವಿನಂತಿ, ನಿಮ್ಮೆಲ್ರಿಗೂ ನನ್ನ ಕಡೆಯಿಂದ ಒಂದು ವಿನಂತಿ ಏನಪ್ಪ ಅಂತಂದರೆ, ಇಲ್ಲಿ ಬಂದು ನಾವು ಮಾಲಿನ್ಯವನ್ನು ಮಾಡ್ತಾ ಇದ್ದೀವಿ. ಪ್ಲಾಸ್ಟಿಕ್ ಮೆಟೀರಿಯಲ್ಗಳನ್ನು ಎಲ್ಲೆಂದ್ರಲ್ಲಿ ಬಿಸಾಕ್ತಾ ಇದ್ದೀವಿ. ಬನ್ನಿ, ಅದ್ರ ಬಗ್ಗೆ ನಾನು ಪ್ಲಾಸ್ಟಿಕ್ ಮೆಟೀರಿಯಲ್ಗಳಿಗೆ ಯಾವ ರೀತಿ ಬಿಸಾಕ್ತಾ ಇದ್ದೀವಿ ಅಂತ ತೋರಿಸ್ತೀನಿ. ಬನ್ನಿ.
ಸಾರ್ವಜನಿಕರಿಗೆ ಸಂದೇಶವನ್ನು ನಮ್ಮ ಸರ್ಕಾರ ಮಾಡ್ತಾ ಇದ್ರು ಕೂಡ ಇಲ್ಲಿ ನೋಡ್ಬೋದು ಸ್ವಚ್ಛತೆಯನ್ನು ಕಾಪಾಡಿ ಪ್ಲಾಸ್ಟಿಕ್ ಬಳಕೆಯನ್ನು ನಿಷೇಧ ಮಾಡಿರುವಂತಹ ಈ ಒಂದು ಜಾಗದಲ್ಲಿ ನಾವು ಅದೇ ಆ ಬೋರ್ಡಿನ ಕೆಳಗಡೆ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಬೋರ್ಡಿನ ಕೆಳಗಡೆ ಪ್ಲಾಸ್ಟಿಕ್ ಬಳಕೆ ನಿಷೇಧ ಅಂತ ಹೇಳಿದ್ರೆ ಇಲ್ಲ ಅದರ ಕೆಳಗಡೆ ನಾವು ಪ್ಲಾಸ್ಟಿಕ್ ಬಾಟಲ್ನ ಬಿಸಾಕ್ಬಿಟ್ಟು ಹೋಗ್ತಾ ಇದ್ದೀವಿ ಸ್ನೇಹಿತರೆ. ಇದು ದೇವರಾಯನದುರ್ಗದ ಪರಿಸರವನ್ನು ಉಳಿಸುವಂಥ ಕೆಲಸನ ನಾವು ಮಾಡಬೇಕಾಗುತ್ತೆ. ಬಂದಂಥ ಪ್ರವಾಸಿಗರಿಗೆ ಎಲ್ಲರಲ್ಲೂ ನಾನು ವಿನಂತಿಸ್ತೀನಿ, ಇಲ್ಲಿ ಪ್ಲಾಸ್ಟಿಕ್ ಬಾಟಲ್ಗಳನ್ನು, ಪ್ಲಾಸ್ಟಿಕ್ ವೇಸ್ಟ್ಗಳನ್ನು, ನಾವು ತಿಂದಂತಹ ಫುಡ್ ತಂದಂತಹ ಕವರ್ಗಳನ್ನು ಎಲ್ಲವನ್ನೂ ಕೂಡ ಈ ದೇವರಾಯನದುರ್ಗದ ಕಾಡಿನಲ್ಲಿ ಬಿಸಾಕ್ಬಿಟ್ಟು ಹೋದರೆ ಅದು ಎಷ್ಟು ಸರಿ ಸ್ನೇಹಿತರೆ. ಹಾಗಾಗಿ ದೇವರಾಯನದುರ್ಗ ಬರುವಂತಹ ಪ್ರವಾಸಿಗರಿಗೆ ವಿನಂತಿಸ್ತೀನಿ ಸ್ನೇಹಿತರೆ, ದೇವರಾಯನದುರ್ಗಕ್ಕೆ ಬಂದು ಇಲ್ಲಿರುವಂತಹ ಪ್ರಕೃತಿ ಸೌಂದರ್ಯದ ಜೊತೆಗೆ ದೇವಸ್ಥಾನದ ದೇವರುಗಳನ್ನು ದರ್ಶನವನ್ನು ಮಾಡಿ, ಆದರೆ ದೇವರಾಯನದುರ್ಗದ ಪರಿಸರವನ್ನು ಹಾಳು ಮಾಡೋದು ಬೇಡ. ಪ್ಲಾಸ್ಟಿಕ್ ಬಳಕೆಯನ್ನು ಬಹಳ ಕಮ್ಮಿ ಮಾಡೋಣ. ನಾವು ನಮ್ಮ ಪ್ಲಾಸ್ಟಿಕ್ ಬಳಕೆಯನ್ನು ಕಮ್ಮಿ ಮಾಡಿದಂಥ ಸಂದರ್ಭದಲ್ಲಿ ಈ ಕಾಡು ಹಾಳಾಗೋದಿಲ್ಲ. ಹಾಗಾಗಿ ಪರಿಸರವನ್ನು ಉಳಿಸುವಂಥ ಕೆಲಸವನ್ನು ಮಾಡೋಣ, ಪರಿಸರ ಉಳಿಸೋಣ, ಪರಿಸರವನ್ನು ಬೆಳೆಸೋಣ ಸ್ನೇಹಿತರೆ. ಇದು ದೇವರಾಯನದುರ್ಗದ ಪರಿಸರದಲ್ಲಿರುವಂತಹ ಅನೇಕ ವಿಷಯಗಳನ್ನು ನಿಮಗೆ ತಿಳಿಸುವಂತಹ ಪ್ರಯತ್ನವನ್ನು ಮಾಡಿದ್ದೀನಿ. ಇದರೊಳಗಡೆ ದೇವಸ್ಥಾನಗಳು, ಕೋಟೆ, ಜೊತೆಗೆ ಇಲ್ಲಿರುವಂತಹ ಕಾಡು, ಕಾಡಿನ ಜೊತೆಗೆ ಇರುವಂತಹ ಪಕ್ಷಿ, ಪ್ರಾಣಿ, ಕ್ರಿಮಿ, ಕೀಟಗಳು ಇವೆಲ್ಲವನ್ನು ಕೂಡ ಹೇಳುವಂಥ ಒಂದು ಸಣ್ಣ ಪ್ರಯತ್ನವಷ್ಟೇ ಮಾಡಿದ್ದೀನಿ ನಾನು. ಇದು ದೇವರಾಯನದುರ್ಗ, ಪೋರ್ಟ್ ಆಫ್ ಗಾಡ್, ಹೆವೆನ್ ಆಫ್ ಮೆಡಿಕಲ್ ಪ್ಲಾಂಟ್ಸ್, ದೇವರಾಯನದುರ್ಗ ಅನ್ನುವಂತಹ ಸ್ವರ್ಗಕ್ಕೆ ನೀವೆಲ್ಲರೂ ಒಂದ್ಸತಿ ಪ್ರಯಾಣವನ್ನು ಬೆಳೆಸಿ ಇಲ್ಲಿ ಬಂದು ಇಲ್ಲಿರುವಂತಹ ಕಾಡಿನ ಜೊತೆಗೆ ದೇವಸ್ಥಾನ ಎಲ್ಲವನ್ನು ನೋಡ್ಕೊಂಡು ಹೋಗಿ. ದೇವರಾಯನದುರ್ಗ ಎಲ್ಲಿದೆಯಪ್ಪ ಅಂತಂದರೆ ಬೆಂಗಳೂರಿನಿಂದ ಕೇವಲ 75 ಕಿಲೋಮೀಟರ್ ಇರುವಂತಹ ಈ ದೇವರಾಯನದುರ್ಗ ತುಮಕೂರಿನಿಂದ ಕೇವಲ 15 ಕಿಲೋಮೀಟರ್ ಇರುವಂಥದ್ದು. ಈ ದೇವರಾಯನದುರ್ಗದ ಸುತ್ತಮುತ್ತಲು ಅನೇಕ ಪ್ರೇಕ್ಷಣೀಯ ಸ್ಥಳಗಳಿದ್ದಾವೆ. ಅವುಗಳಲ್ಲಿ ಗೊರವನಹಳ್ಳಿ ಮಹಾಲಕ್ಷ್ಮಿ ದೇವಾಲಯ ಇದೆ, ಹಾಗೆ ಸಿದ್ಧಗಂಗಾ ಮಠ, ನಮ್ಮ ತುಮಕೂರಿನ ಸಿದ್ಧಗಂಗಾ ಮಠ ಇದೆ, ಜೊತೆಗೆ ಶಿವಗಂಗೆನೂ ಕೂಡ ನೋಡ್ಬೋದು. ಹಾಗೆ ದೇವರಾಯನದುರ್ಗದ ಏನು ಹತ್ತಿರದಲ್ಲೇ ಇದೆ, ಕೇವಲ 4 ಕಿಲೋಮೀಟರ್ ದೂರದಲ್ಲಿರುವಂತಹ ನಾಮದ ಚಿಲುಮೆ ಇದೆ. ಆ ನಾಮದ ಚಿಲುಮೆನೂ ಕೂಡ ನೀವು ನೋಡ್ಕೊಂಡು ಹೋಗ್ಬೋದು ಸ್ನೇಹಿತರೆ. ಒಟ್ಟಾರೆಯಾಗಿ ದೇವರಾಯನದುರ್ಗದ ಕಾಡು, ದೇವರಾಯನದುರ್ಗದ ಪರಿಸರ ನಿಮ್ಮೆಲ್ರಿಗೂ ಕೂಡ ಇಷ್ಟ ಆಗುತ್ತೆ. ಇದೆಲ್ಲವನ್ನು ಕೂಡ ನೀವು ನೋಡಿ ದೇವರಾಯನದುರ್ಗದಿಂದ ಹೋಗಿ ಅಂತ ಹೇಳ್ತಾ ಇದ್ದೀನಿ ಸ್ನೇಹಿತರೆ. ಇದಿಷ್ಟು ನನ್ನ ಒಂದು ಸಣ್ಣ ಪ್ರಯತ್ನ. ಈ ಪ್ರಯತ್ನ ನಿಮಗೆ ಇಷ್ಟ ಆಗಿದ್ರೆ ನೀವು ನಮ್ಮ ಪೇಜ್ ಆದಂತಹ ಟಿಪ್ಸ್ ಅಂಡ್ ಟಾಕ್ಸ್ ಅನ್ನ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ವಿದಾಯ ಹೇಳ್ತಾ ಇದ್ದೀನಿ. ಮತ್ತೊಂದು ಅದ್ಭುತವಾದಂತಹ ವಿಡಿಯೋನ ತಗೊಂಡು ನಿಮ್ಮ ಮುಂದೆ ಬರುವಂತಹ ಪ್ರಯತ್ನ ಮಾಡ್ತೀನಿ. ಅದಕ್ಕೂ ಮುಂಚೆ ವೀಕ್ಷಕರಲ್ಲಿ ಹಾಗೂ ನನ್ನ ಸ್ನೇಹಿತರಲ್ಲಿ ವಿನಂತಿ, ನಿಮ್ಮೂರಿನ ಸುತ್ತಮುತ್ತ ಇರುವಂತಹ ಪ್ರೇಕ್ಷಣೀಯ ಸ್ಥಳಗಳೇನಿದ್ದಾವೆ ಇದ್ರ ಬಗ್ಗೆ ಮಾಹಿತಿಯನ್ನು ನಮಗೆ ಕಮೆಂಟ್ ಬಾಕ್ಸ್ ಮುಖಾಂತರ ಕಮೆಂಟ್ ಮಾಡಿದ್ರೆ ನಾವು ಅಲ್ಲಿ ಬಂದು ಸಣ್ಣ ಪ್ರಯತ್ನವನ್ನು ಮಾಡ್ತೀವಿ, ಅಲ್ಲಿರುವಂತಹ ಪ್ರೇಕ್ಷಣೀಯ ಸ್ಥಳಗಳನ್ನು ತಿಳಿಸುವಂಥ ಕೆಲಸವನ್ನು ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಮತ್ತೊಂದು ಅದ್ಭುತವಾದಂತಹ ವಿಡಿಯೋನ ತಗೊಂಡು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ, ಶುಭ ದಿನ, ಮತ್ತೆ ಭೇಟಿಯಾಗೋಣ.